ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಕೇಂದ್ರಗಳಲ್ಲಿ ವಿವಿಧ ಸ್ಪರ್ಧೆಗಳು. ಜಿಲ್ಲಾ ಮಟ್ಟದ ಯುವ ಜನತೆಗೆ ರೀಲ್ಸ್ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲು ಸಿದ್ಧತೆ. ನವೆಂಬರ್ 15ರಂದು ಏಕತಾ ಪಾದಯಾತ್ರೆ. ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾಗಿಸುತ್ತಿದ್ದ 56 ಲಕ್ಷ ಮೌಲ್ಯದ ಗಾಂಜಾ ಜಪ್ತಿ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು. 109 ಕೆಜಿ ಗಾಂಜಾ ಜಪ್ತಿ, 57 ಆರೋಪಿಗಳು ಬಂಧನ. ವಶಪಡಿಸಿಕೊಂಡ ಗಾಂಜಾ ನಾಶಕ್ಕೆ ಸಿದ್ಧತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ಹಾಗೂ ದಲಿತ ವಿರೋಧಿಯಾಗಿದೆ. ರಾಜ್ಯದ ಜನರ ಸಮಸ್ಯೆ ನೋಡದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಡುತ್ತಿದ್ದಾರೆ. ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ. ಬಾಗೇಪಲ್ಲಿ ಕ್ಷೇತ್ರಕ್ಕೆ 2 ವರ್ಷಗಳಲ್ಲಿ 5,000 ಮನೆ ನೀಡುವ ಭರವಸೆ ನೀಡಿದ ವಸತಿ ಸಚಿವ ಜಮೀರ್ ಅಹ್ಮದ್. ಬಡವರ ಮನೆ ನಿರ್ಮಾಣ ವೆಚ್ಚ 4 ಲಕ್ಷಕ್ಕೆ ಏರಿಸಲು ತೀರ್ಮಾನ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯ ಮಹಾಪೂರ. ವಾರ್ತೆಗಳ ವಿವರ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಏಕತಾ ದಿನ ಹಾಗೂ ಸರ್ದಾರ್ 150 ಏಕತಾ ಪಾದಯಾತ್ರೆ ಕಾರ್ಯಕ್ರಮವನ್ನು ನವೆಂಬರ್ 15ರಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಯುವಕ ಯುವತಿಯರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಈ ಕುರಿತು ಸಂಸದ ಸುಧಾಕರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಸುಧಾಕರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೈ ಭಾರತ್ ಜಿಲ್ಲಾಡಳಿತ ಹಾಗೂ ಇತರೆ ಇಲಾಖೆಗಳ ಸಹಯೋಗದೊಂದಿಗೆ ನವೆಂಬರ್ 15ರಂದು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ಸರ್ದಾರ್ 150 ಏಕತಾ ಪಾದಯಾತ್ರೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸುಮಾರು 2,000ಕ್ಕೂ ಹೆಚ್ಚಿನ ಯುವ ಜನರು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಯುವ ಜನರಲ್ಲಿ ಏಕತೆ, ದೇಶಭಕ್ತಿ ಮತ್ತು ನಾಗರಿಕ ಜವಾಬ್ದಾರಿಯ ಮನೋಭಾವವನ್ನು ಜಾಗೃತಿಗೊಳಿಸುವ ಗುರಿಯನ್ನು ಹೊಂದಿದೆ ಹಾಗೂ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸ್ವಚ್ಛತಾ, ಶ್ರಮದಾನ, ಯೋಗ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಹಾಗೂ ಏಕತಾ ಪಾದಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಗ್ಗಟ್ಟಿನ ಮನೋಭಾವವನ್ನು ಆಚರಿಸಿ ಸರ್ದಾರ್ ಪಟೇಲ್ ಅವರ ಏಕತಾ ಭಾರತದ ದೃಷ್ಟಿಕೋನವನ್ನು ನಾವೆಲ್ಲರೂ ಗೌರವಿಸೋಣ. ಜಿಲ್ಲೆಯ ಎಲ್ಲ ಯುವ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೋರಿದರು. ಜನ್ಮ ದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಇವತ್ತು ಇಡೀ ಭಾರತದಲ್ಲಿ ಒಂದು ಏಕತಾ ಮನೋಭಾವನೆಯನ್ನು ಮತ್ತು ಯುವಕರಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನಿರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು, ಈ ದೇಶಕ್ಕೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಹೋರಾಟಗಾರರನ್ನು ನೆನಪು ಮಾಡಿಕೊಂಡು ನಾವು ಅವರ ಒಂದು ಸ್ಮರಣೆ ಮಾಡೋದ್ರ ಜೊತೆಗೆ ದೇಶದ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮಗಳು ಹೆಚ್ಚು ಮಾಡಬೇಕು ಅಂತ ಆಲೋಚನೆ ಮತ್ತು ಸಂಕಲ್ಪ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವ್ರದ್ದು ಮತ್ತು ನಮ್ಮ ಕೇಂದ್ರ ಸರ್ಕಾರದ್ದಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಕ್ಟೋಬರ್ 6 ಈಗಾಗಲೇ ಕ್ರೀಡೆ ಮತ್ತು ಯುವಜನ ಇವತ್ತು ಇಲಾಖೆ ಏನಿತ್ತು ಇದರ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಮನ್ಸುಖ್ ಭಾಯ್ ಮಂಡೋವಿ ಅವರು ಈಗಾಗಲೇ ಸುದ್ದಿಗೋಷ್ಠಿಯನ್ನು ಮತ್ತು ಅವತ್ತಿನ ದಿವಸ ಸಾಂಕೇತಿಕವಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 2 ಅಂಶಗಳಿದೆ. ಒಂದು, ಇವತ್ತು ಏನು ಏಕತಾ ನಡಿಗೆ ಅಂತ ಇದೆ, ಇದು ಒಂದು ಸಂಸತ್ ಸದಸ್ಯರ ಕಾರ್ಯಕ್ಷೇತ್ರದಲ್ಲಿ ಅಂದರೆ ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ 3 ಕಡೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ನಾವು ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು.
ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರದ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಬಹುಶಃ ಇವತ್ತು ನಾಳೆ ಅಲ್ಲಿ ಕೂಡ ವಿಶೇಷವಾಗಿ ಒಂದು ಸುದ್ದಿಗೋಷ್ಠಿಯನ್ನು ಇದೇ ರೀತಿಯಲ್ಲಿ ಮಾಡಿ ಅಲ್ಲಿ ಯಾವ ಕ್ಷೇತ್ರಗಳು ಆಯ್ಕೆ ಮಾಡ್ಕೊಳ್ತೀವಿ ಅಂತೇಳಿ ಅದನ್ನು ಕೂಡ ಘೋಷಣೆಯನ್ನು ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಸಿಇಒ ಡಾಕ್ಟರ್ ನವೀನ್ ಭಟ್ ಹಾಗೂ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೇರವರು ಭಾಗವಹಿಸಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಂಧ್ರ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಿಂದ ರಾಜಧಾನಿ ಬೆಂಗಳೂರು ಸಂಪರ್ಕಿಸಲು ಗಡಿ ಭಾಗದ ಜಿಲ್ಲೆಯಿಂದಲೇ ಹಾದು ಹೋಗಬೇಕು. ಆ ರಹದಾರಿಯನ್ನೇ ಬಳಸಿ ಡ್ರಗ್ಸ್ ಪೆಡ್ಲರ್ಗಳು ಬೆಂಗಳೂರಿಗೆ ಗಾಂಜಾ ಸಪ್ಲೈ ಮಾಡಿದ್ರು ಅನ್ನೋ ಗುಮಾನಿ ಇದೆ. ಇದರಿಂದ ಅಲ್ಲಿನ ಪೊಲೀಸರು ಕಾರ್ಯಾಚರಣೆ ನಡೆಸಿ 56 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತು ಸೀಸ್ ಮಾಡಿ 57 ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಜಪ್ತಿ ಮಾಡಿದ್ದ 56 ಲಕ್ಷ ರೂಪಾಯಿ ಮೌಲ್ಯದ 109 ಕೆಜಿ ಗಾಂಜಾವನ್ನ ನಾಶಗೊಳಿಸಲು ನ್ಯಾಯಾಲಯವು ಅನುಮತಿ ನೀಡಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಜಪ್ತಿ ಮಾಡಿದ್ದ 109 ಕೆಜಿ ಗಾಂಜಾವನ್ನ ನ್ಯಾಯಾಲಯ ಮತ್ತು ಪರಿಸರ ಇಲಾಖೆಯ ಅನುಮತಿಯೊಂದಿಗೆ ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಎಸ್ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಘಟಕದಲ್ಲಿ ನಾಶಪಡಿಸಲು ರವಾನಿಸಿದ್ರ. ಈ ಕುರಿತು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರ. ಆ 38 ಕೇಸಲ್ಲಿ ನಾವು 75 ಕೆಜಿ ಗಾಂಜಾ ಸೀಸ್ ಮಾಡಿದ್ದೀವಿ. ಸೊ ಈಗ ನಾವು ಇವತ್ತು ಈ ಗಾಂಜಾ ವಗೇರ ನಾವು ಗಾಂಜಾ ಮತ್ತು ಬೇರೆ ಮಾದಕ ವಸ್ತುಗಳು ಏನು ನಾವು ಜಪ್ತಿ ಮಾಡ್ತಾ ಇದ್ದೀವಿ, ಕೇಸಲ್ಲಿ ಸೀಸ್ ಮಾಡ್ತಾ ಇದ್ದೀವಿ, ಅದನ್ನು ಕೋರ್ಟಿಂದ ಪರ್ಮಿಷನ್ ತಗೊಂಡು ಪರಿಸರ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅದನ್ನು ಡಿಸ್ಪೋಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಡಿಸ್ಟಿಕಲ್ಲಿ ಟೋಟಲ್ ಅರೌಂಡ್ 21 ಕೇಸಸ್ದು ನಮಗೆ ಅನುಮತಿ ಸಿಕ್ಕಿದೆ ಕೋರ್ಟಿಂದ ಮತ್ತು ಪರಿಸರ ಇಲಾಖೆಯಿಂದ. ಸೊ ನಾವು ಕೋರ್ಟ್ ಅನುಮತಿ ತಗೊಂಡು ಟೋಟಲ್ 21 ಕೇಸಲ್ಲಿ ಅರೌಂಡ್ 100 ಕೆಜಿ 109 ಕೆಜಿ ಗಾಂಜಾದು ಮೌಲ್ಯ ಟೋಟಲ್ ಅರೌಂಡ್ 56 ಲಕ್ಷ ಇದೆ. ಈ 109 ಕೆಜಿ ಗಾಂಜಾ ಇವತ್ತು ನಾವು ಸೆಂಚುರಿ ರಿಫೈನರಿ ಹೊಸಕೋಟೆಯಲ್ಲಿ ಡಿಸ್ಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಕಳೆದ ಒಂದು ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎನ್ಡಿಪಿಎಸ್ ಪ್ರಕರಣಗಳನ್ನ ದಾಖಲಿಸಿದ್ದು 57 ಜನ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಲಾಗಿದೆ. ಆರೋಪಿಗಳಿಂದ 56 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ. ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲವು ಕಡೆ ಗಾಂಜಾ ಬೆಳೆಯುತ್ತಿರುವುದು ವಿಪರ್ಯಾಸ. ಕಳೆದ ವರ್ಷಕ್ಕಿಂತ ಹೆಚ್ಚು ಜಿಲ್ಲೆಯಲ್ಲಿ ಗಾಂಜಾ ಘಾಟು ಹೆಚ್ಚಳವಾಗಿದ್ದನ್ನ ಕಂಡು ಪೊಲೀಸರು ಈಗ ಗಾಂಜಾ ವಾಸನೆ ಹಿಡಿದು ಕ್ರಮ ಕೈಗೊಳ್ಳಲು ಚೆಕ್ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿ ಅಲರ್ಟ್ ಆಗಿದ್ದಾರೆ. ಇನ್ನು ಯುವಕರಿಗೆ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕಾರ್ಯಕ್ರಮಗಳನ್ನ ಆಯೋಜಿಸಿ ಅರಿವು ಮೂಡಿಸುತ್ತಿದ್ದಾರೆ. ಅದೇ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಕೇಸಸ್. ಈ ವರ್ಷ ಕೇಸಸ್ದು ನಂಬರ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ 33 ಕೇಸಸ್ ಆಯಿತು. ಈ ವರ್ಷ ಆಲ್ರೆಡಿ ಅಕ್ಟೋಬರ್ ತಿಂಗಳು ತನಕ 38 ಕೇಸಸ್ ಆಗಿದೆ. ಯಾರು ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇಲ್ಲೀಗಲ್ ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಸೇಲ್ ಮಾಡೋಕ್ಕೋಸ್ಕರ ಅವರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ. ಮತ್ತು ಯಾರು ಸೇವನೆ ಮಾಡ್ತಾರೆ ಅವರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ ನಾವು ಈ ವರ್ಷ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತ ಹಾಗೂ ದಲಿತ ವಿರೋಧಿ ರಾಜ್ಯ ಸರ್ಕಾರ ರಾಜ್ಯದ ಜನರ ಸಮಸ್ಯೆಗಳನ್ನು ನೋಡದೆ ಪುಣ್ಯಾತ್ಮರು ಸಿಎಂ ಸೀಟ್ ಕುರ್ಚಿ ಕಡೆ ಗಮನ, ಹಾಗೆಯೇ ರಾಜ್ಯದ ಖಜಾನೆ ಬರ್ಬಾದ್ ಆಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಹೌದು, ಚಿಕ್ಕಬಳ್ಳಾಪುರ ನಗರದ ಸಂಸದ ಸುಧಾಕರ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್, ಸಿದ್ದರಾಮಯ್ಯ ಸರ್ಕಾರ ರೈತ ಹಾಗೂ ದಲಿತ ವಿರೋಧಿ ಸರ್ಕಾರ. ರಾಜ್ಯದ ಜನರ ಸಮಸ್ಯೆಗಳ ಕಡೆ ಗಮನ ಕೊಡದೆ ಸಿಎಂ ಸೀಟ್ ಕಡೆ ಗಮನ ಹರಿಸಿ ರಾಜ್ಯದ ಜನರನ್ನ ಬರ್ಬಾದ್ ಮಾಡುತ್ತಿದ್ದಾರೆಂದು ಆರೋಪಿಸಿದ್ರ. ಅಹಿಂದ ನಾಯಕರಿಗೆ, ದಲಿತ ನಾಯಕರಿಗೆ 2.5 ವರ್ಷದ ನಂತರ ಡಿಕೆಶಿಗೆ ಬಿಟ್ಟು ಕೊಡಬೇಕಾ, ಇಲ್ಲ 5 ವರ್ಷ ನಮ್ಮ ತಂದೆಯೇ ಮುಖ್ಯಮಂತ್ರಿಗಳು ಆಗಿರಬೇಕು ಎಂದು ಯತೀಂದ್ರರವರು ಹೇಳಬೇಕಾ, ಅಥವಾ ನಾನೇ 5 ವರ್ಷ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಹೇಳಬೇಕಾ? ಇವುಗಳು ಎಂಥ ಒಳ್ಳೆಯ ಚರ್ಚೆಗಳು,
ಇವರಿಗೆ ಯಾವಾಗಲೂ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತಾ ಇರಬೇಕು. ಯಾಕೆಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಅನಾಚಾರಗಳು ನಡೆಯುತ್ತಿವೆಯಲ್ವಾ, ಅವು ರಾಜ್ಯದ ಜನರಿಗೆ ಗೊತ್ತಾಗಬಾರದು ಅಂತ ದಿನಕ್ಕೊಂದು ಕೊಲೆ, ಅತ್ಯಾಚಾರ ನಡೆಯುತ್ತಿವೆ. ಇವುಗಳು ಚರ್ಚೆಗೆ ಬರೋದಿಲ್ಲ. ಉತ್ತರ ಕರ್ನಾಟಕದ ಜನರು ಪ್ರವಾಹದಿಂದ ನರಕ ಅನುಭವಿಸುತ್ತಿದ್ದಾರೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ಕೊಡಲು ಇವರ ಬಳಿ ದುಡ್ಡಿಲ್ಲ. ಅವುಗಳ ಬಗ್ಗೆ ಚರ್ಚೆಗೆ ಬರ್ತಿಲ್ಲ. ರೈತರಿಗೆ ಬೆಂಬಲ ಬೆಲೆಗಳು ಸಿಗದೆ ನರಕ ಅನುಭವಿಸುತ್ತಿದ್ದಾರೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರ. ಚರ್ಚೆಗಳು ನಡೀತಾ ಇದೆ ಕರ್ನಾಟಕದಲ್ಲಿ. ಮುಖ್ಯಮಂತ್ರಿ ಯಾರಾಗಬೇಕು, ಅಹಿಂದ ನಾಯಕರಾಗಬೇಕಾ, ದಲಿತ ನಾಯಕರಾಗಬೇಕಾ, ಡಿ ಕೆ ಶಿವಕುಮಾರ್ಗೆ 2 ವರ್ಷ ಆದಮೇಲೆ ಬಿಟ್ಕೊಡ್ಬೇಕಾ, ಅಥವಾ ಅಷ್ಟರೊಳಗಡೆಗೆ ದಲಿತರದೆಲ್ಲ MLAಗಳ ಸಭೆ ಕರಿಬೇಕಾ, ಎಲ್ಲೋ ಸಮಾವೇಶ ಮಾಡಬೇಕಾ, 5 ವರ್ಷ ನಮ್ಮ ತಂದೆನೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವ್ರು ಯತೀಂದ್ರವ್ರು ಹೇಳಬೇಕಾ, ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತೇಳಿ ಸಿದ್ದರಾಮಯ್ಯವ್ರಾಗಬೇಕಾ? ಎಂಥ ಒಳ್ಳೆ ಚರ್ಚೆ ರೀ. ಈ ಚರ್ಚೆ ಯಾವಾಗಲೂ ಆಗ್ತಾ ಇರಬೇಕು. ಅದೇ ನೋಡಿ, ಇವತ್ತು ಎಲ್ಲ ಮೀಡಿಯಾಗಳಲ್ಲಿ, ಪೇಪರ್ಗಳಲ್ಲೂ ಕೂಡ ಇದೇ ಚರ್ಚೆ ನಡೀತಾ ಇದೆ. ಈ ಚರ್ಚೆ ಇನ್ನೂ ಅತಿ ಹೆಚ್ಚು ನಡಿಬೇಕು ಕಾಂಗ್ರೆಸ್ಗೋಸ್ಕರ. ಯಾಕೆ ಗೊತ್ತಾ, ಈ ಚರ್ಚೆಗಳು ನಡೆದ್ರೆ ಬಂಧುಗಳೇ, ಏನು ಇವರ ಅನಾಚಾರಗಳು ನಡೀತಾ ಇದೆಯಲ್ಲ ರಾಜ್ಯದೊಳಗಡೆ, ಅವು ಕಣ್ಣಿಗೆ ಕಾಣಿಸಲ್ಲ. ಮುಖ್ಯಮಂತ್ರಿ ಚರ್ಚೆನೇ ನಡೀತಿದ್ರೆ ದಿವಸಕ್ಕೊಂದು ಕೊಲೆಗಳಾಗ್ತಾ ಇದೆ, ದಿವಸಕ್ಕೊಂದು ಅತ್ಯಾಚಾರಗಳಾಗ್ತಾ ಇದೆ. ಈವನ್ 9 ವರ್ಷದ ಹೆಣ್ಣುಮಗು ಅತ್ಯಾಚಾರಗಳು ಕೂಡ ಆಗ್ತಾ ಇದೆ. ಇದ್ಯಾವುದು ಚರ್ಚೆಗೆ ಬರಲ್ಲ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಚರ್ಚೆ ನಡೀತಾ ಇದ್ರೆ ಏನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿ ಇಡೀ ಏನು ಜನಗಳ ಬಾಳು ಇವತ್ತು ನರಕ ಆಗೋಗಿದೆ, ಆ ಚರ್ಚೆ ಬರೋದೇ ಇಲ್ಲ. ಇವತ್ತು ಈ ಕರ್ನಾಟಕ ಸರ್ಕಾರ ದಿವಾಳಿ ಎದ್ದೋಗಿ ಇವತ್ತು ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ, ಆ ಚರ್ಚೆ ಇವತ್ತು ಬರೋದೇ ಇಲ್ಲ. ರೈತರ ಬಾಳು ಇವತ್ತು ಬೆಂಬಲ ಬೆಲೆ ಇಲ್ಲದೆ ಬಾಳು ಇವತ್ತು ನರಕ ಆಗೋಗಿದೆ, ಅದು ಕೂಡ ಚರ್ಚೆಗೆ ಬರೋದೇ ಇಲ್ಲ. 4 ತಿಂಗಳಿಂದ 4 ಪಾಲಿಕೆ ಶಿಕ್ಷಕರಿಗೆ ಸಂಬಳ ಆಗಿಲ್ಲ, ಅದು ಚರ್ಚೆಗೆ ಬರೋದೇ ಇಲ್ಲ. ಇವತ್ತು ಅಂಗನವಾಡಿ ಮಕ್ಕಳಿಗೆ ಅಕ್ಕಿ ಕೊಡೋದಕ್ಕೆ ಸರ್ಕಾರದ ಕೈಲಿ ದುಡ್ಡಿಲ್ಲ. ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಆಸಿಡ್ ದಾಳಿಗಳಿಗೆ ಒಳಗಾಗ್ತಾರೆ, ಅದರಲ್ಲಿ ದಲಿತ ಹೆಣ್ಮಕ್ಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಇಂತಹ ಮಕ್ಕಳಿಗೆ ಪರಿಹಾರವನ್ನು ಇಮ್ಮಿಡಿಯೇಟಾಗಿ ಕೊಡಬೇಕ್ರಿ ಸರ್ಕಾರ. 987 ಜನ ಯಾರು ಪೀಡಿತರು ಅಂದರೆ ಅತ್ಯಾಚಾರಕ್ಕೆ ಒಳಗಾಗಿರೋರು ಇವತ್ತು ಕೂಡ ಸರ್ಕಾರದ ಬಾಗಿಲು ತಡ್ತಾ ಇದ್ದಾರೆ ಪರಿಹಾರದ ಹಣಕ್ಕೋಸ್ಕರ. 987 ಜನಕ್ಕೆ ಸುಮಾರು 35 ಕೋಟಿ ರೂಪಾಯಿ ಹಣ ಏನು ಅವರಿಗೆ ಪರಿಹಾರ ಕೊಡಬೇಕಿತ್ತು. ಇಲ್ಲಿವರೆಗೂ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಯಾಕೆ ಅಂದರೆ ಸರ್ಕಾರ ದಿವಾಳಿ ಎದ್ದೋಗಿದೆ. ಇದು ಚರ್ಚೆಗೆ ಬರೋಲ್ಲ. ಯಾಕೆ ಚರ್ಚೆಗೆ ಬರೋಲ್ಲ ಅಂದರೆ ಮುಖ್ಯಮಂತ್ರಿಗಳ ವಿಚಾರದ ಚರ್ಚೆಗೆ ಅಧಿಕಾರ ತಾನೇ ಇಂಪಾರ್ಟೆಂಟು, ಕುರ್ಚಿ ತಾನೇ ಇಂಪಾರ್ಟೆಂಟು. ನೋಡಿ, ಮಾನ್ಯ ಜಿ ಪರಮೇಶ್ವರ್ ಅವರು ಧೀಮಂತ ಗೃಹ ಸಚಿವ ಆಫ್ ಕರ್ನಾಟಕ, ಧೀಮಂತ ಗೃಹ ಸಚಿವರು, ದಿವಸಕ್ಕೆ ಒಂದೊಂದು ಕೊಲೆಗಳಾಗ್ತಾ ಇದೆ ರೀ. ನೀವೇ ಪತ್ರಿಕೆಯವರು ದಿವಸ ಅದನ್ನು ಹೇಳ್ತಾ ಇದ್ದೀರಿ. ಕೊಲೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ನಾನು ಆಗಲೇ ತಿಳಿಸಂಗೆ 9 ವರ್ಷದ ಹೆಣ್ಮಕ್ಳನ್ನ ಬಿಡ್ತಿಲ್ಲ, ದಿವಸ ಅತ್ಯಾಚಾರಗಳಾಗ್ತಿದೆ, ದಿವಸ ಆಸಿಡ್ ದಾಳಿಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಆ ಪುಣ್ಯಾತ್ಮನಿಗೆ ನಾಲ್ಗೇನೇ ಬರೋದಿಲ್ಲ ಪರಮೇಶ್ವರ್ಗೆ. ಏನು ಮಾತಾಡ್ತಾರೆ? ಮುನಿಯಪ್ಪನವ್ರು CM ಆಗಬೇಕು, ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ವಾರೇ ವಾ, ಎಂಥ ಚರ್ಚೆ ಪರಮೇಶ್ವರ್ ಅವರೇ. ಅದಕ್ಕೋಸ್ಕರವೇ ಕರ್ನಾಟಕ ಜನ ನಿಮ್ಮನ್ನು 136 ಸೀಟ್ ಕೊಟ್ಬಿಟ್ಟು ನಿಮ್ಮನ್ನು ತಗೊಂಡೋಗಲ್ಲಿ ಕೂರ್ಸಿರೋದು. ಇನ್ನು ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾಗಿವೆ. ರೈತರ ಪರ 1% ಸಹ ಇವರು ನಿಂತಿಲ್ಲ. ಚಿಕ್ಕಬಳ್ಳಾಪುರ ಬಯಲುಸೀಮೆಗೆ ಎತ್ತಿನಹೊಳೆ ನೀರು ಯಾವಾಗ ಬರುತ್ತದೆ ಎಂಬ ದಿನಾಂಕ ನಿಗದಿಯಾಗಿಲ್ಲ. HN ವ್ಯಾಲಿ ನೀರನ್ನ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಚಕಾರವೇ ಇಲ್ಲ. ಹಾಗೆಯೇ ಜೋಳದ ಉದ್ಯಮಿ ರಾಮಕೃಷ್ಣಪ್ಪಗೆ ವಂಚನೆಯಾಗಿರುವ ವಿಚಾರವಾಗಿ ಮಾತನಾಡುತ್ತಾ, ಜಿಲ್ಲಾ SP ರವರು ಅನ್ಯಾಯವಾಗಿರುವ ಪರವಾಗಿ ನಿಲ್ಲಬೇಕು, ರಾಮಕೃಷ್ಣಪ್ಪಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ಇವತ್ತು ನಿನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಬ್ಬ ರೈತರ ಬೆಳೆಗಳನ್ನು ಬೆಳೆದು ಜೋಳ ಬೆಳೆದ್ರೆ ಒಂದು ಎಕರೆಗೆ 50,000ನೋ 1 ಲಕ್ಷನೋ ಬರುತ್ತೇವೆ. ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇ. ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನಿನ್ನೆ DN ರಾಮಕೃಷ್ಣ ಅಂತಕ್ಕಂಥ ವ್ಯಾಪಾರಿ ಒಂದು ಪೆರಸಂದೂರದವರು ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನು ಹೈದ್ರಾಬಾದಲ್ಲಿ ಸಾಬ್ರಿಗೆ, ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು. ರೈತರು ಬೆಳೀತಾರೆ, ಒಂದಷ್ಟು ಜನ ವ್ಯಾಪಾರ ಮಾಡ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ, ಅವ್ರು ಮಾರ್ತಕ್ಕಂಥದ್ದನ್ನು ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ. ಈಗ ಶಿಡ್ಲಘಟ್ಟದಲ್ಲಿ 90 ಭಾಗ ಮುಸ್ಲಿಮರು ರೇಷ್ಮೆಯನ್ನು ಪರ್ಚೇಸ್ ಮಾಡ್ತಾರೆ, ಕೈಗಾರಿಕೆಯಲ್ಲಿ ನೂಲು ತೆಗಿತಾರೆ, ಕೆಲಸ ಮಾಡ್ತಾರೆ.
ಆದರೆ ಇಲ್ಲಿ ಯಾವತ್ತೂ ಈ ದೊಡ್ಡ ಮಟ್ಟಕ್ಕೆ ಕಿತ್ತಾಟ ಆಗಿಲ್ಲ, ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಸಲ್ಮಾನರು ಮಾಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ತಕ್ಷಣ ಮುಸಲ್ಮಾನರಿಗೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಶಕ್ತಿ ಬಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಏನಾದರೂ ಮಾಡೋದು ನಡೀತದೆ ಅಂತ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ ಸರ್ಕಾರದಲ್ಲಿ ನಿರ್ಲಕ್ಷಿಸಿದ್ದ ಮನೆ ಮತ್ತು ನಿವೇಶನ ನೀಡುವ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದ್ದು, ಮನೆಗಳ ನಿರ್ಮಾಣ ವೆಚ್ಚದಲ್ಲಿ 1.25 ರುಗಳಿಂದ 4 ಲಕ್ಷಕ್ಕೆ ಏರಿಸುವ ಮುಖ್ಯಮಂತ್ರಿಗಳ ತೀರ್ಮಾನ ಬಡವರಿಗೆ ಅನುಕೂಲವಾಗುತ್ತದೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಸಮೀಪ 30 ಕೋಟಿ ವೆಚ್ಚದ ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಪಟ್ಟಣದ ಶಾದಿ ಮಹಲ್ ಆವರಣದಲ್ಲಿ ಬಡವರಿಗೆ ನಿವೇಶನ ಹಕ್ಕುಪತ್ರ ವಿತರಿಸಿ ಮಾತನಾಡಿದ ವಸತಿ ಸಚಿವ ಜಮೀರ್ ಅಹಮದ್, ಅಲ್ಪಸಂಖ್ಯಾತರ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಸುಮಾರು 30 ಕೋಟಿ ಅಂದಾಜು ವೆಚ್ಚದ ವಸತಿ ಶಾಲೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಇತಿಹಾಸ ಪ್ರಸಿದ್ಧ ಹುಸೇನ್ ಶಾ ವಲಿ ದರ್ಗಾ ಅಭಿವೃದ್ಧಿಗೆ 1 ಕೋಟಿ ಮಂಜೂರು ಮಾಡಿ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ನೆನೆಗುದಿಗೆ ಬಿದ್ದಿದ್ದ ಬಡವರಿಗೆ ನಿವೇಶನ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಬಾಗೇಪಲ್ಲಿಯಲ್ಲಿ 554 ಬಡವರಿಗೆ ಹಕ್ಕುಪತ್ರ ವಿತರಿಸಿದ್ದು, ಮುಂದಿನ 15 ದಿನಗಳಲ್ಲಿ 1469 ಜನರಿಗೆ ಹಕ್ಕುಪತ್ರ ಮಂಜೂರು ಮಾಡಲಾಗುವುದು. ಶಾಸಕ ಸುಬ್ಬಾರೆಡ್ಡಿ ಮನವಿಯಂತೆ ಕ್ಷೇತ್ರಕ್ಕೆ 5,000 ಮನೆ ಮಂಜೂರು ಮಾಡಲಾಗುತ್ತಿದ್ದು, 2,500 ಮನೆಗಳಂತೆ 2 ವರ್ಷಗಳಲ್ಲಿ 5,000 ಮನೆಗಳನ್ನು ಬಡವರಿಗೆ ನೀಡಲಾಗುತ್ತದೆ ಎಂದು ಹೇಳಿದರು. ನಾನು ಭಾವಿಸ್ತಾ ಇದ್ದೀನಿ, ಬಹಳ ವರ್ಷದಿಂದ ನಿಮ್ಮ ಹಕ್ಕುಪತ್ರಗಳು ಸಿಗ್ಲಿಲ್ಲ ಅಂದ್ರೆ 7-8 ವರ್ಷದಿಂದ ಜಾಸ್ತಿ ಆಗಿದೆ. ಸುಬ್ಬಾರೆಡ್ಡಿ ಅನ್ನ ಕೇಳಿ 1 ವರ್ಷದಿಂದ ನನ್ಗೆ ಹಕ್ಕುಪತ್ರ ಕೊಡಿ ಅನ್ನೋ ನನ್ನ ತಾಲೂಕಲ್ಲಿ ಬಹಳ ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಕೇಳ್ಕೊಂಡು ಬರ್ತಾ ಇದ್ರು. ನಾನು ಇಡೀ ರಾಜ್ಯದಲ್ಲಿ ಯಾವುದು ಬಿಜೆಪಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಎಲ್ಲರಿಗೂ ಹಕ್ಕುಪತ್ರವನ್ನ ಕೊಟ್ಟಿದ್ರು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಬಿಜೆಪಿ 4 ವರ್ಷ ಸರ್ಕಾರದಲ್ಲಿ 1 ಹಕ್ಕುಪತ್ರವನ್ನು ಕೊಟ್ಟಿರಲಿಲ್ಲ. ಎಲ್ಲ ನಾವು ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾರೆ, ಇಡೀ ರಾಜ್ಯದಲ್ಲಿ ನಾವು ಸರ್ವೆ ಮಾಡಿ 1,54,690 ಹಕ್ಕುಪತ್ರಗಳು ಎಲ್ಲಾ ತಾಲೂಕಲ್ಲಿ ಕೊಡಬೇಕಾಗ್ತದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮೊದಲೇ ಆಗಿ ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಮನೆ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ನಾ ಇವತ್ತು 554 ಹಕ್ಕುಪತ್ರವನ್ನ ಕೊಡ್ತಾ ಇದೀವಿ. ಟೋಟಲ್ ನಿಮ್ಮ ಹಕ್ಕುಪತ್ರ ತಾಲೂಕು ಹಕ್ಕುಪತ್ರಗಳು ಇರೋದು 1,469. ಡಿ.ಸಿ ಅವರು ನಮಗೆ ಪ್ರಪೋಸಲ್ ಸ್ಯಾಂಕ್ಷನ್ ಮಾಡಿ ಕಳಿಸಿರೋದು 554 ಕಳಿಸಿದ್ರ. ಇನ್ನ 915 ಹಕ್ಕುಪತ್ರಗಳದ್ದು ಪ್ರಪೋಸಲ್ ತಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ತಾವು ಅದು ಕಳಿಸ್ಬಿಟ್ರೆ ಒಂದು 15 ದಿನಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಕ್ ಬಯಸ್ತಾ ಇದೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೂ ಮತ್ತು ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಪೈಪೋಟಿ ಏರ್ಪಟ್ಟಿದೆ. ಇದು ಓಟು ಕೊಟ್ಟ ಜನರ ಋಣ ತೀರಿಸುವ ಉದ್ದೇಶವಷ್ಟೇ. ರಾಜಕೀಯ ವಿರೋಧಿಗಳು ಸಚಿವ ಜಮೀರ್ ಅಹಮದ್ ರನ್ನು ಬಹಿರಂಗವಾಗಿ ಕಾಟಾಚಾರಕ್ಕೆ ಟೀಕಿಸುತ್ತಿದ್ದಾದರೂ ಅವರಿಂದಲೇ ಕೆಲಸಗಳು ಮಾಡಿಸಿಕೊಳ್ಳುತ್ತಾರೆ. ಕೇಳಿದ್ದನ್ನು ಕಾಮಧೇನು ರೀತಿಯಲ್ಲಿ ಸಚಿವ ಜಮೀರ್ ಅಹಮದ್ ನೀಡುತ್ತಾರೆ ಎಂದರು. ನವೆಂಬರ್ 24ರಂದು ಶಿಡ್ಲಘಟ್ಟಗೆ ಬರಲಿರುವ ಸಿಎಂ ಸಿದ್ದರಾಮಯ್ಯ ಅವರು 1,700 ಕೋಟಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿ ಒಪ್ಪಿದರೆ 190 ಕೋಟಿ ವೆಚ್ಚದ ಗಂಟಮಳ್ಳಮ್ಮ ಅಣೆಕಟ್ಟು ಕಾಮಗಾರಿಗೂ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ ಎಂದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಶೈಕ್ಷಣಿಕವಾಗಿ ಹಿಂದುಳಿದಿರುವ ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ 30 ಕೋಟಿ ವೆಚ್ಚದ ಆಹಾರ ವಿರಬಸತನವಾಗಿರುವ ಬಡವರಿಗೆ 4,000 ಹಕ್ಕುಪತ್ರ ನೀಡುವ ಗುರಿಗೆ ಚಾಲನೆ ನೀಡಲಾಗಿದೆ. ದರ್ಗಾ ಅಭಿವೃದ್ಧಿಗೂ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯದ ಅನುಕೂಲಕ್ಕಾಗಿ 2.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಶಾದಿ ಮಹಲ್ ನಿರ್ಮಾಣಕ್ಕೆ ಸರ್ಕಾರ 1.5 ಕೋಟಿ ನೀಡಿದರೆ ನನ್ನ ಸ್ವಂತ ಹಣ 1 ಕೋಟಿ ನೀಡುತ್ತೇನೆ ಎಂದರು. ಈದ್ಗಾಗೆ ಹೆಚ್ಚು ಕಮ್ಮಿ 50 ಲಕ್ಷ ರೂಪಾಯಿ ಕೊಟ್ಟು ಸಿಸಿ ಬೇಕು ಎಲ್ಲ ಬೇಕು ಮಾಡಿಕೊಟ್ಟೆ. ಶಾದಿ ಮಹಲ್ ಈಗ ವೇದಿಕೆ ಮೇಲೆ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ.
ಈ ಶಾದಿ ಮಹಲ್ ಸರ್ಕಾರದಿಂದ ಕೊಟ್ಟಿರೋದು 1.5 ಕೋಟಿ, ನನ್ನ ಸ್ವಂತ ಹಣ 1 ಕೋಟಿ, 2.5 ಕೋಟಿ ರೂಪಾಯಿದಲ್ಲಿ ಈ ಒಂದು ಶಾದಿ ಮಹಲ್ ನಿರ್ಮಾಣ ಮಾಡಿರೋದು. ಹಾಗೆ ಇವತ್ತು ದರ್ಗಾ ಕೇಳಿದ್ರಿ, ಅಲ್ಪಸಂಖ್ಯಾತರ ಶಾಲೆ ಕೇಳಿದ್ರಿ, ಹಾಸ್ಟೆಲ್ ಕೇಳಿದ್ರಿ, ತಾವೇನ್ ಕೇಳಿದ್ದೀರಾ ಅದನ್ನೆಲ್ಲ ಶಿಕ್ಷಣ ಇಲಾಖೆ ಪರವಾಗಿ ಮಾಡಿದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಈ ELCB ಅಥವಾ RCCB ಏನಂತಾರೆ, ಇದು ಹಾಕ್ಸೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ನೀರ್ ಕೈಯಲ್ಲಿ ಯಾರೇ ಸ್ವಿಚ್ ಮುಟ್ಟಿದ್ರು ಆಫ್ ಆಗ್ಬಿಡುತ್ತೆ, ಕರೆಂಟ್ ಹೊಡೆಯಕ್ಕೆ ಬಿಡಲ್ಲ. ಅದು ಇದ್ರ ಸ್ಪೆಷಾಲಿಟಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ಎಲೆಕ್ಟ್ರಿಕಲ್ ಆಕ್ಸೆಸರಿ, ಸ್ವಿಚ್, ಪ್ಲೇಟು, ಸಾಕೆಟ್ಸು, ವೈರ್ಸು ಇದೆಲ್ಲ ತಯಾರಿಸ್ತಾ ಇದ್ದೀವಿ. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್ ಸರ್. ನಮ್ಮ ಸ್ವಿಚ್, ಪ್ಲೇಟು, ಸಾಕೆಟ್, ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ಗೆ 1 ಅಲ್ಲ 2 ಅಲ್ಲ, ಬರೋಬ್ಬರಿ 20 ವರ್ಷ ಗ್ಯಾರಂಟಿ ಸರ್. ಸೊ ಸರ್, ನಮ್ಮಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಯಾಕೆ ಸಿಗ್ತಾ ಇದೆ ಅಂದ್ರೆ, ನಾವೇ ಓನ್ ಮ್ಯಾನುಫ್ಯಾಕ್ಚರರ್, ಅಂದ್ರೆ ನಾವೇ ಓನ್ ತಯಾರು ಮಾಡೋದ್ರಿಂದ ಸೊ ನಿಮಗೆ ಪ್ರತಿಯೊಂದು ಕಡಿಮೆ ಬರುತ್ತೆ. ಸುಮ್ಮನೆ ಸ್ವಿಚ್ ಮಾರ್ಕೆಟ್ ಅಲ್ಲಿ 5 ರೂಪಾಯಿ ಸ್ವಿಚ್, 6 ರೂಪಾಯಿ ಸ್ವಿಚ್ ಅಂತಾರೆ, ಅದು ಬೇರೆದ್ರಲ್ಲಿ ಬೇರೆ ರೇಟ್ ಚೇಂಜ್ ಇರುತ್ತೆ. ಬಟ್ ನಮ್ದು ಆ ಥರ ಇಲ್ಲ. ಸ್ವಿಚ್ ಆಗಿರ್ಬೋದು, ಸಾಕೆಟು, ಪ್ಲೇಟು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲೇ ಇರುತ್ತೆ. ಸೊ ನಮ್ಮ ವೈರ್ದು ಏನು ಸ್ಪೆಷಾಲಿಟಿ ಅಂದರೆ, ನಮ್ಮದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. FRLS ವೈರ್ ಬರೋದ್ರಿಂದ ನಿಮಗೆ ಬೆಂಕಿ ಹತ್ತಿದ್ರು ಕೂಡ ಮುಂದೆ ಹೋಗಲ್ಲ, ಶಾರ್ಟ್ ಆಗಲ್ಲ. ಸೊ ಅದು ನಮ್ಮ ವೈರ್ಗಿರೋ ಸ್ಪೆಷಾಲಿಟಿ. ಸುಮ್ಮನೆ ಹೇಳೋದಲ್ಲ, ಲೈವ್ ಟೆಸ್ಟ್ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಬೆಂಕಿ ಬಿಡ್ತೀನಿ, ಬೆಂಕಿ ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ. ಅದು ಈ FRLS ವೈರ್ಗಿರೋ ಸ್ಪೆಷಾಲಿಟಿ ಸರ್. ನೋಡಿ, ಇದು ನಮ್ಮ ವೈರ್ ಸ್ಪೆಷಾಲಿಟಿ. ಬನ್ನಿ, ಡೈರೆಕ್ಟ್ ನಿಮಗೆ ಮಷೀನಲ್ಲಿ ಮೋಲ್ಡಿಂಗ್ ಎಲ್ಲ ಯಾವ ರೀತಿ ರೆಡಿ ಆಗುತ್ತೆ, ವರ್ಕರ್ಸ್ ಎಲ್ಲ ಯಾವ ರೀತಿ ಐಟಮ್ ರೆಡಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸರ್. ಸೊ ನಮ್ಮ ಕಂಪ್ನಿ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ 5th or 4th ಬಿಲ್ಡಿಂಗ್ ಅಲ್ಲಿ ನಮ್ದು ಬರುತ್ತೆ ಸರ್. ಇದು ನಮ್ಮ ಅಡ್ರೆಸ್. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8131196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ.
ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್ ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡಿದರೆ ಏನಾಗಲಿದೆ ಎಂಬುದಕ್ಕೆ ನಗರಸಭೆ ಇಂದು ಆಯೋಜಿಸಿದ ಹರಾಜು ಪ್ರಕ್ರಿಯೆಯ ನಿದರ್ಶನ. ಹೌದು, ನಗರಸಭೆ ಆದಾಯಕ್ಕಾಗಿ ಹರಾಜು ಇಟ್ಟರೆ ಅದೇ ನಗರಸಭೆಯ ಕಾಣದ ಕೈಗಳು ಕೆಲಸ ಮಾಡಿ ಹರಾಜು ಮುಂದೂಡುವಂತೆ ಮಾಡಿರುವ ಆರೋಪ ಕೇಳಿಬಂದಿದೆ. ಹಾಗಾಗಿ ನಗರಸಭೆ ಇದಕ್ಕೆ ಸೆಡ್ಡು ಹೊಡೆಯಲು ಸಿದ್ಧವಾಗಿದೆ. ಹಾಗಾದರೆ ಅಲ್ಲಿ ಆಗಿದ್ದೇನು ನೋಡೋಣ ಬನ್ನಿ. ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಪ್ರವೇಶ ಶುಲ್ಕ, ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿ ವಾಹನ ಪಾರ್ಕಿಂಗ್ ಆಗಿ ಸುಂಕ ವಸೂಲಿ, ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯದ ಹರಾಜು ಮತ್ತು ನಗರಸಭೆಗೆ ಸೇರಿದ ಹುಣಸೆ ಮರಗಳ ಹರಾಜು ಪ್ರಕ್ರಿಯೆಯನ್ನು ಇಂದು ಆಯೋಜಿಸಲಾಗಿತ್ತು. ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಹರಾಜು ಪೂರ್ಣಗೊಂಡು 3.42 ಲಕ್ಷಕ್ಕೆ ಹರಾಜು ಮಾಡಲಾಯಿತು. ಇದು ಕಳೆದ ಸಾಲಿಗಿಂತ ಹೆಚ್ಚು ಮೊತ್ತವಾಗಿದೆ. ಅದೇ ರೀತಿಯಲ್ಲಿ ನಗರಸಭೆಗೆ ಸೇರಿದ 23 ಹುಣಸೆ ಮರಗಳ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡು ಎಲ್ಲ ಮರಗಳ ಫಸಲು 10.5 ಸಾವಿರಕ್ಕೆ ಹರಾಜು ಮಾಡಲಾಯಿತು. ಆದರೆ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಅದೇ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿರುವ ವಾಹನ ಪಾರ್ಕಿಂಗ್ ಸುಂಕ ವಸೂಲಿ ಹರಾಜು ಮಾತ್ರ ಮುಂದೂಡಲಾಯಿತು. ಈ ಹಿಂದೆಯೂ ಈ ಎರಡೂ ಹರಾಜು ಪ್ರಕ್ರಿಯೆಯಲ್ಲಿ ಯಾರೂ ಭಾಗವಹಿಸದ ಕಾರಣ ಹರಾಜು ಮುಂದೂಡಲಾಗಿತ್ತು. ಇಂದು ನಡೆದ ಹರಾಜು ಪ್ರಕ್ರಿಯೆಯಲ್ಲಿಯೂ ಯಾರೂ ಭಾಗವಹಿಸದ ಕಾರಣ ಹರಾಜು ಮುಂದೂಡಲಾಗಿದೆ. ಆದರೆ ಉತ್ತಮ ಲಾಭ ನೀಡುವ ಖಾಸಗಿ ಬಸ್ ನಿಲ್ದಾಣ ಪ್ರವೇಶ ಶುಲ್ಕ ಮತ್ತು ಪಾರ್ಕಿಂಗ್ ವಸೂಲಿಗೆ ಯಾಕೆ ಯಾರೂ ಭಾಗವಹಿಸಲಿಲ್ಲ ಎಂಬುದೇ ಇಲ್ಲಿ ವಿಶೇಷವಾಗಿದೆ. ಖಾಸಗಿ ಬಸ್ ಮಾಲೀಕರಲ್ಲಿ ಹೆಚ್ಚಿನವರು ನಗರಸಭೆ ಸದಸ್ಯರು ಮತ್ತು ಅವರ ಸಂಬಂಧಿಕರೇ ಎಂಬ ಆರೋಪವಿದೆ. ಹರಾಜು ಪ್ರಕ್ರಿಯೆಯೇ ನಡೆದು ಪ್ರವೇಶ ಶುಲ್ಕ ಪಾವತಿಸಬೇಕಾದರೆ ಅದು ಖಾಸಗಿ ಬಸ್ ಮಾಲೀಕರಿಗೆ ನಷ್ಟ ಉಂಟು ಮಾಡಲಿದೆ ಎಂಬ ಕಾರಣಕ್ಕೆ ಹರಾಜು ಪ್ರಕ್ರಿಯೆಯಲ್ಲಿ ಯಾರೂ ಭಾಗವಹಿಸದಂತೆ ತಡೆಯುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಖಾಸಗಿ ಬಸ್ ನಿಲ್ದಾಣದ ತಳಮಹಡಿಯಲ್ಲಿ ಪಾರ್ಕಿಂಗ್ ವಸೂಲಿ ಆರಂಭವಾದರೆ ಅದೇ ಖಾಸಗಿ ಬಸ್ ಮಾಲೀಕರಿಗೆ ಸೇರಿದ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕ ಪಾವತಿಸಬೇಕಾಗುತ್ತದೆ. ಹಾಗಾಗಿ ಇವೆರಡರ ಹರಾಜು ನಡೆಯದಂತೆ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ತಡೆಯುತ್ತಿವೆ ಎಂಬುದು ಇದೀಗ ಕೇಳಿಬರುತ್ತಿರುವ ಗಂಭೀರ ಆರೋಪವಾಗಿದೆ. ಕಾಣದ ಕೈಗಳ ಈ ಆಟಕ್ಕೆ ಸೆಡ್ಡು ಹೊಡೆಯಲು ನಗರಸಭೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರವೇಶ ಶುಲ್ಕ ವಸೂಲಿ ಮತ್ತು ತಳಮಹಡಿಯಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿಗೆ ನಗರಸಭೆಯಿಂದಲೇ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಸುಂಕ ವಸೂಲಿ ಮಾಡಲು ಈಗಾಗಲೇ ನಗರಸಭೆ ನಿರ್ಧರಿಸಿದ್ದು, ಇದರಿಂದ ಕಾಣದ ಕೈಗಳ ಆಟಕ್ಕೆ ತಡೆ ನೀಡಲು ಸಿದ್ಧತೆಗಳನ್ನು ನಗರಸಭೆ ಮಾಡಿಕೊಂಡಿರುವುದು ವಿಶೇಷವಾಗಿದೆ. ಈ ದಿನ ಚಿಕ್ಕಬಳ್ಳಾಪುರ ನಗರಸಭೆಯ ಒಂದು ಆವರಣದಲ್ಲಿ ಏನು ಹರಾಜು ಪ್ರಕ್ರಿಯೆ ನಡೀತು, ಅದು ಒಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಒಂದಿತ್ತು, ಅದೇ ರೀತಿ ವಾಹನದ್ದೊಂದಿತ್ತು, ಅದೇ ರೀತಿ ಖಾಸಗಿ ಬಸ್ಸು ನಿಲ್ಲಿಸೋ ಅಂಥದ್ದನ್ನು ಈ ಮೂರು ಜೊತೆಗೆ ಈ ಹುಣಸೆ ಮರದ್ದು ಒಂದು ಹರಾಜು 4 ಇಟ್ಕೊಂಡಿದ್ರು. ಆ ಒಂದು ಹರಾಜಿನಲ್ಲಿ ಈ ದಿನ ಹುಣಸೆ ಮರಗಳದ್ದು ಕೂಡ ಹೋದ ಸಾರಿ ಏನು 10,000 ರೂಪಾಯಿ ಹೋಗಿತ್ತು, ಅದರಿಗಿಂತ ಈ ಬಾರಿ ಇನ್ನೂ ಹೆಚ್ಚು ನಗರಸಭೆಗೆ ಆದಾಯ ಬರೋ ರೀತಿಯಲ್ಲಿ ಹರಾಜು ಯಾರೋ ಒಬ್ಬರು ತಗೊಂಡಿದ್ದಾರೆ, ಬಿಟ್ಟಾಗಿದೆ. ಅದೇ ರೀತಿ ಏನು ನಗರಸಭೆಯ ಒಂದು ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯ ಕೂಡ ಹಿಂದೆ 3,40,000 ಹೋಗಿತ್ತು. ಈ ಬಾರಿ ಕೂಡ ಇಬ್ಬರು ಭಾಗವಹಿಸಿದ್ರು, ಅದರಲ್ಲಿ 3,42,000 ರೂಪಾಯಿ ಹೋಗಿದೆ.
ಇನ್ನು 2 ಆಗಬೇಕಿತ್ತು. ಯಾವುದು ಖಾಸಗಿ ಬಸ್ ನಿಲ್ದಾಣ ಒಂದಾಗಬೇಕಿತ್ತು, ಅದೇ ರೀತಿ ಒಂದು ಪಾರ್ಕಿಂಗ್ ಒಂದಾಗಬೇಕಿತ್ತು. ಅವೆರಡಿಗೂ ಕೂಡ ಯಾರೂ ಭಾಗವಹಿಸಿರಲಿಲ್ಲ. ಆದ್ದರಿಂದ ಏನು 1ನೇ ತಾರೀಕುವರೆಗೂ ಅವ್ರದ್ದು ಟೈಮ್ ಇದೆ, ಆ ಟೈಮು ಆಗಿದ ಕೂಡಲೇ ನಮ್ಮ ನಗರಸಭೆಯ ಸಿಬ್ಬಂದಿ ಖಾಸಗಿ ಬಸ್ ನಿಲ್ದಾಣನ ನಮ್ಮ ನಗರಸಭೆಯ ಸಿಬ್ಬಂದಿನೇ ಕಲೆಕ್ಟ್ ಮಾಡುವಂಥದ್ದು ಇರುತ್ತೆ. ಅದೇ ರೀತಿ ವಾಹನ ನಿಲುಗಡೆದು ಏನಿದೆ ಅದನ್ನು ಕೂಡ ನಮ್ಮ ನಗರಸಭೆ ಸಿಬ್ಬಂದಿನೇ ಅವರು ತಗೊಳ್ಳುವಂಥದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 15-20 ದಿನದಲ್ಲಿ ಮತ್ತೊಂದು ಬಾರಿ ಬಹಿರಂಗ ಹರಾಜಿನ ಪ್ರಕ್ರಿಯೆಗೆ ಇವನ್ನೆಲ್ಲ ಸೇರಿಸುವಂಥದ್ದು ಇರುತ್ತೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಹಿಂದೆ ನಗರದ ನಾಗರಿಕರಿಗೆ ಶುದ್ಧ ನೀರು ಒದಗಿಸುವ ಉದ್ದೇಶದಿಂದ ನಗರದ ವಿವಿಧ ವಾರ್ಡ್ಗಳಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಸ್ಥಾಪಿಸಿದ್ದವು. ಆದರೆ ಸರ್ಕಾರದಿಂದ ಇದೇ ಮೊದಲ ಬಾರಿಗೆ ಶುದ್ಧ ನೀರಿನ ಘಟಕ ಇಂದು ಚಾಲನೆಗೊಂಡಿದೆ. ಚಿಕ್ಕಬಳ್ಳಾಪುರ ನಗರದ 20ನೇ ವಾರ್ಡಿನ ದರ್ಗಾ ಮೊಹಲ್ಲಾ ನಿವಾಸಿಗಳಿಗೆ ಸಂಭ್ರಮದ ದಿನ. ಕಾರಣ, ಈವರೆಗೂ ಶುದ್ಧ ನೀರಿಗಾಗಿ ಪರದಾಡುತ್ತಿದ್ದ ಇಲ್ಲಿನ ನಿವಾಸಿಗಳಿಗೆ ಇಂದು ಶುದ್ಧ ನೀರಿನ ಘಟಕ ಉದ್ಘಾಟಿಸಲಾಗಿದೆ. ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಅವರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿದ್ದು, ಇದರಲ್ಲಿ 8 ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಅವರ ಅನುದಾನವಾದರೆ ಉಳಿದ 2 ಲಕ್ಷ ರೂಪಾಯಿ ನಗರಸಭಾ ಸದಸ್ಯರೇ ಹಾಕಿ ಶುದ್ಧ ನೀರಿನ ಘಟಕ ಚಾಲನೆ ಮಾಡಿದ್ದಾರೆ. ಖಾಸಗಿ ಕಾರ್ಯಕ್ರಮಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಮತ್ತು ಸಚಿವ ಜಮೀರ್ ಅಹಮದ್ ಅವರು ಇಂದು 20ನೇ ವಾರ್ಡಿನ ದರ್ಗಾ ಮೊಹಲ್ಲಾ ವ್ಯಾಪ್ತಿಯ ಶುದ್ಧ ನೀರಿನ ಘಟಕಕ್ಕೆ ಚಾಲನೆ ನೀಡಿದ್ದು, ಈ ಪ್ರದೇಶದ ನಾಗರಿಕರಿಗೆ ಇನ್ನು ಮುಂದೆ ಕೇವಲ 5 ರೂಪಾಯಿಗೆ 1 ಕ್ಯಾನ್ ಶುದ್ಧ ನೀರು ಲಭ್ಯವಾಗಲಿದೆ. ನಗರದ ದೂರದ ಪ್ರದೇಶದಿಂದ ನೀರು ತರಲು ಪರದಾಡುತ್ತಿದ್ದ ಜನರಿಗೆ ಇದೀಗ ಸ್ಥಳೀಯವಾಗಿಯೇ ಶುದ್ಧ ನೀರು ದೊರೆಯುತ್ತಿರುವುದು ವಿಶೇಷವಾಗಿದೆ. ದರ್ಗಾ ಮೊಹಲ್ಲಾ ಪ್ರದೇಶ ಅಲ್ಪಸಂಖ್ಯಾತರೇ ಹೆಚ್ಚಾಗಿರುವ ಪ್ರದೇಶವಾಗಿದ್ದು, ಇಲ್ಲಿ ಯಾವುದೇ ಶುದ್ಧ ನೀರಿನ ಘಟಕ ಇರಲಿಲ್ಲ. ತಡವಾದರೂ ಈ ಜಾಗದಲ್ಲಿ ಶುದ್ಧ ನೀರಿನ ಘಟಕ ಆರಂಭಿಸಿರೋದು ಖುಷಿ ತಂದಿದೆ ಎಂದು ನಗರಸಭಾ ಸದಸ್ಯ ನರಸಿಂಹಮೂರ್ತಿ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರು 5 ವರ್ಷಗಳ ನಂತರ ಪ್ರಯತ್ನದ ಫಲವಾಗಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗಿದೆ ಎಂದರು. ಫಸ್ಟ್ಗೆ ಏನು ಹೇಳಬೇಕು ಅಂದರೆ, ನಮ್ಮ ನಸೀರ್ ಸಾಬ್ಗೆ ನಾವು ನಮ್ಮ ಕಡೆಯಿಂದ ನಾನು ದೊಡ್ಡ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ಎಷ್ಟೇ ಕೃತಜ್ಞತೆ ಸಲ್ಲಿಸೋ ಸಾಲದು ನಾವು. ಯಾಕೆ ಅಂದರೆ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ವಾರ್ಡಲ್ಲಿ ಒಂದು ಖಾಸಗಿ ಸಂಸ್ಥೆಯವರು ಅಳವಡಿಸಿದ್ದಾರೆ. ಅವರಿಗೆಲ್ಲ ಕೆಲವು ಕಡೆ ಇದೆ 10 ರೂಪಾಯಿ 5 ರೂಪಾಯಿ ಕಂಡುಕೊಂಡಿದ್ದಾರೆ. ನಮ್ಮ ದರ್ಗಾ ಮಾಲ ಏನು ಪಾಪ ಮಾಡಿದ್ರೆ ಗೊತ್ತಿಲ್ಲ, ನತದೃಷ್ಟರೋ ಗೊತ್ತಿಲ್ಲ, ಪಾಪ ಅವ್ರ ಓಟಿಗೆ ಮಾತ್ರ ಜನ ಯೂಸ್ ಮಾಡ್ಕೊತಾ ಇದ್ರು ಅವ್ರು ಇಷ್ಟು ವರ್ಷದಿಂದ. ಅವರಿಗೆ ಯಾವುದೇ ಒಂದು ಈ ಥರ ಒಂದು ಶುದ್ಧವಾದ ನೀರಿನ ಘಟಕ ಇರಲಿಲ್ಲ ಇಲ್ಲಿ. ಅವರೆಲ್ಲ ಬೇರೆ ಕಡೆ ಬೇರೆ ವಾರ್ಡಲ್ಲಿಗೆ ಹೋಗಬೇಕಾಗಿತ್ತು. ಅಂಥದ್ದನ್ನು ನಾವು ಸುಮಾರು ದಿನಗಳಿಂದ ಇದು ದೊಡ್ಡ ಕೂಗಾಗಿತ್ತು. ನಾನು ಸುಮಾರು ಒಂದು 5 ವರ್ಷಗಳ ಪ್ರಯತ್ನ ಇದು. ಅದಕ್ಕೆ ಒಂದು ಸಮಸ್ಯೆ, ಒಂದು ಅನುದಾನ ಇದ್ದರೂ ಕೂಡ ಒಂದು ಜಾಗದ ಸಮಸ್ಯೆ, ಮತ್ತು ಇನ್ನೊಂದು ಸಮಸ್ಯೆಗಳು ಬರ್ತಾ ಇತ್ತು. ಅದನ್ನೆಲ್ಲ ಇವತ್ತು ನಾನು ಸುಮಾರು ಇದರಿಂದ ನಾನು ಎಷ್ಟು ಇದು ಮಾಡಿದೆ ಅಂತ ನನಗೆ ಗೊತ್ತದು, ಇನ್ನು ಯಾರಿಗೂ ಗೊತ್ತಿಲ್ಲ. ದೇವರು ಮತ್ತು ದೊಡ್ಡವರ ಆಶೀರ್ವಾದದಿಂದ ನನಗೆ ಕೊಟ್ಟಂಥ ಈ ಅವಕಾಶದಲ್ಲಿ ಜನರಿಗೆ ಒಂದು ಸಣ್ಣ ಅಳಿಲು ಸೇವೆ ಒಂದು ಸಹಾಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ನನಗೂ ತೃಪ್ತಿ ಇದೆ. 5 ವರ್ಷಕ್ಕೆ ಇನ್ನು ಸಣ್ಣ ಪಟ್ಟ ಇವೆಲ್ಲ ಇದೆ. ಇದೊಂದು ನನಗೆ ಒಂದು ದೊಡ್ಡ ನಾನು ಮಾಡಿರೋಂಥ ಕೆಲಸಗಳಲ್ಲಿ ಇದೊಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಜನರಿಗೆ ಯಾರೋ ಬಡವರಿಗೆ ಇದರಲ್ಲಿ ಯಾವುದೂ ನಾವೇನು ಇನ್ಕಮ್ ತೊಗೊಂಡೇನು ಮಾಡ್ತಾ ಇಲ್ಲ. ಜಸ್ಟ್ 5 ರೂಪಾಯಿ ಕಾಯಿನ್, ಅದು 5 ರೂಪಾಯಿ ಏನಕ್ಕೆ ಅಂದರೆ ಇದು ಮೇಂಟೆನೆನ್ಸ್ಗೋಸ್ಕರ. ಇದೊಂದು ವರ್ಷಕ್ಕೋಸ್ಕರ ಫಿಲ್ಟ್ರೆಲ್ಲ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಇಸ್ಕೊತಾ ಇದ್ದೀವಿ. ಬೇರೆ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಜನರಿಗೆ, ನಮ್ಮ ಏರಿಯಾ ಜನರಿಗೆ ಎಷ್ಟೋ ಸಾಕಷ್ಟು ನೀರು ಎಷ್ಟು ಬೇಕೋ ಅಷ್ಟು ಬೇಕಾದ್ರೆ ಸಬ್ಸಿಡಿಯಂಟಾಗಿ ಕೊಡ್ತೀವಿ. ಮತ್ತು ಇನ್ನೂ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಮನೆಗೂ ಒಂದು ಕ್ಯಾನ್ನ ನಾವು ಉಡುಗೊರೆಯಾಗಿ ಕೊಟ್ಟಿದ್ದೀವಿ. ಮಂತ್ರಿಯವನಿಗೆ ಫ್ಯಾನ್ ಒಂದು ಕ್ಯಾನ್ ಪ್ರತಿ ಮನೆಗೂ ಎಷ್ಟು ಜನ ಸುಮಾರು 200ಕ್ಕೂ ಹೆಚ್ಚು ಮನೆಗಳಿದೆ. 500 ಮನೆಗಳಿಗೂ ಪ್ರತಿ ಮನೆಗೂ ಸೇರಿಸ್ತಾ ಇದ್ದೀನಿ. ಕೇವಲ 5 ರೂಪಾಯಿಗೆ ಶುದ್ಧ ಕುಡಿಯುವ ನೀರು ಲಭ್ಯವಾಗಲಿದ್ದು, ಪ್ರತಿ ಮನೆಗೆ ಉಚಿತವಾಗಿ ಕ್ಯಾನ್ ವಿತರಿಸಲಾಗಿದೆ. ದಿನದ 24 ಗಂಟೆಯೂ ಶುದ್ಧ ನೀರು ವಿತರಿಸಲಾಗುತ್ತದೆ. ಸರ್ಕಾರದಿಂದ ಮಂಜೂರಾದ ಏಕೈಕ ಶುದ್ಧ ನೀರಿನ ಘಟಕ ಇದಾಗಿದ್ದು, ನಾಗರಿಕರಿಗೆ ಶುದ್ಧ ನೀರು ಒದಗಿಸಿದ ತೃಪ್ತಿ ಇದೆ ಎಂದು ನರಸಿಂಹಮೂರ್ತಿ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಪತಿಯನ್ನೇ ಮುಗಿಸಲು ಸಂಚು ರೂಪಿಸಿದ ಘಟನೆ ಬಹಿರಂಗವಾಗಿದ್ದು, ಪತಿಯನ್ನು ಕೊಲೆ ಮಾಡಲು ಸಂಚು ರೂಪಿಸಿದ ಪತ್ನಿಯನ್ನು ವಶಕ್ಕೆ ಪಡೆಯುವಲ್ಲಿ ನಂಜನಗೂಡು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಪತಿಯನ್ನೇ ಮುಗಿಸಲು ಸಂಚು ರೂಪಿಸಿದ ಘಟನೆ ಬಹಿರಂಗವಾಗಿದ್ದು, ಪತಿಯನ್ನು ಕೊಲೆ ಮಾಡಲು ಸಂಚು ರೂಪಿಸಿದ ಪತ್ನಿಯನ್ನು ವಶಕ್ಕೆ ಪಡೆಯುವಲ್ಲಿ ನಂಜನಗೂಡು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನೆಯನ್ನು ಪರಿಶೀಲಿಸುವುದಾದರೆ, ಕಳೆದ ಅಕ್ಟೋಬರ್ 25ರಂದು ರಾಜೇಂದ್ರ ಮತ್ತು ಆತನ ಪತ್ನಿ ಸಂಗೀತ ತಮ್ಮ ಬೈಕ್ನಲ್ಲಿ ನಂಜನಗೂಡು ನಗರದ ಹುಂಡುವಿನಹಳ್ಳಿ ಬಡಾವಣೆಯ ಮೂಡಾ ಲೇಔಟ್ ಬಳಿ ತೆರಳುತ್ತಿದ್ದ ವೇಳೆ ಮುಂದೆ ಸಾಗುತ್ತಿದ್ದ ಬಿಳಿ ಬಣ್ಣದ ಕಾರು ಅಡ್ಡವಾಗಿ ನಿಂತಿದೆ. ಕಾರಿನಲ್ಲಿದ್ದ ವ್ಯಕ್ತಿ ಹತ್ತಿರ ಬಂದು ಬೈಕ್ ಬೀಳಿಸಿದ್ದಾನೆ. ರಾಜೇಂದ್ರ ಹಾಗೂ ಸಂಗೀತ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ವ್ಯಕ್ತಿ ರಾಜೇಂದ್ರ ಜೊತೆ ಜಗಳ ಮಾಡಿದ್ದಾನೆ. ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸಂಗೀತ ಬಳಿ ಬಂದು ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಕಸಿಯಲು ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹರಿತವಾದ ಆಯುಧದಿಂದ ರಾಜೇಂದ್ರನಿಗೆ ತಿವಿದಿದ್ದಾನೆ. ರಾಜೇಂದ್ರ ಮೇಲೆ ಹಲ್ಲೆ ನಡೆಯುತ್ತಿದ್ದ ವೇಳೆ ಎದುರಿನಿಂದ ವಾಹನ ಬರುತ್ತಿರುವ ಬೆಳಕು ಕಂಡ ತಕ್ಷಣ ಮೂವರು ಪರಾರಿಯಾಗಿದ್ದಾರೆ. ಗಾಯಗೊಂಡಿದ್ದ ರಾಜೇಂದ್ರ ಆಸ್ಪತ್ರೆಗೆ ದಾಖಲಾಗಿದ್ದು, ಆಸ್ಪತ್ರೆಯಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾದ ಎಸ್ಪಿ ವಿಷ್ಣುವರ್ಧನ್, ಅಡಿಷನಲ್ ಎಸ್ಪಿ ಮಲ್ಲಿಕ್ ಹಾಗೂ ನಾಗೇಶ್, ಡಿವೈಎಸ್ಪಿ ರಘು ಮಾರ್ಗದರ್ಶನದಲ್ಲಿ ನಂಜನಗೂಡಿನ ಇನ್ಸ್ಪೆಕ್ಟರ್ ರವೀಂದ್ರ ಸೇರಿದಂತೆ ಇತರರು ತಂಡ ರಚಿಸಿ ಘಟನೆ ನಡೆದ ಸ್ಥಳ, ಸಿಸಿ ಕ್ಯಾಮೆರಾ ದೃಶ್ಯಗಳು ಹಾಗೂ ವೈಜ್ಞಾನಿಕ ಅಂಶಗಳ ನೆರವಿನಿಂದ ತನಿಖೆ ಆರಂಭಿಸಿದ್ದಾರೆ. ಈ ತನಿಖೆ ವೇಳೆ ಪತ್ನಿ ಸಂಗೀತಾಳ ಸಂಚು ಬಯಲಾಗಿದೆ. ದಂಪತಿ ನಡುವೆ ಇದ್ದ ಭಿನ್ನಾಭಿಪ್ರಾಯದಿಂದ ಪತಿಯನ್ನೇ ಮುಗಿಸಲು ಪತ್ನಿ ಸಂಗೀತ ಸಂಚು ರೂಪಿಸಿದ್ದಾಳೆಂದು ತಿಳಿದುಬಂದಿದೆ. ಇದಕ್ಕೆ ತನ್ನ ಸಹೋದರರನ್ನೇ ಬಳಸಿಕೊಂಡಿದ್ದು, ಕಾರನ್ನ ಬಾಡಿಗೆ ಪಡೆದ ಸಹೋದರ ಸಂಜಯ್, ಸ್ನೇಹಿತ ವಿಘ್ನೇಶ್ ಹಾಗೂ ಅಪ್ರಾಪ್ತ ಬಾಲಕನ ನೆರವಿನಿಂದ ಹತ್ಯೆಗೆ ಸಂಚು ರೂಪಿಸಿದ್ದಾರೆ. ಅಂದು ಸಂಜೆ ದಂಪತಿ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಅಪರಿಚಿತರಂತೆ ಅಟ್ಯಾಕ್ ಮಾಡಿದ್ದಾರೆ. ಸಂಗೀತ ದರೋಡೆ ಪ್ರಕರಣದಂತೆ ನಟಿಸಿದ್ದಾಳೆ. ಡ್ರ್ಯಾಗರ್ನಿಂದ ಚುಚ್ಚಿ ರಾಜೇಂದ್ರನನ್ನು ಮುಗಿಸುವ ಸ್ಕೆಚ್ ನಡೆದಿದೆ. ಅಷ್ಟರಲ್ಲಿ ವಾಹನ ಬಂದ ಪರಿಣಾಮ ಹತ್ಯೆ ಸ್ಕೆಚ್ ಮಿಸ್ ಆಗಿದೆ. ಸಂಗೀತಾಳನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಹತ್ಯೆ ಸಂಚು ಬಯಲಾಗಿದೆ. ಪತಿಯನ್ನೇ ಮುಗಿಸಲು ಯತ್ನಿಸಿದ ಐನಾತಿ ಪತ್ನಿ ಸಂಗೀತ ತನ್ನ ಸಹೋದರನ ಜೊತೆ ಕಂಬಿ ಎಣಿಸುತ್ತಿದ್ದಾಳೆ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ದರೋಡೆಯ ಸನ್ನಿವೇಶ ಸೃಷ್ಟಿಸಿ ಪತಿಯನ್ನ ಹತ್ಯೆ ಮಾಡಲು ಯತ್ನಿಸಿದ ಪತ್ನಿಯ ಸಂಚು ಭೇದಿಸಿದ ನಂಜನಗೂಡು ಪೊಲೀಸರ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಅಗಲಿದ ಧೀಮಂತ ನಾಯಕ, ಕಾಂಗ್ರೆಸ್ ಹಿರಿಯ ಮುಖಂಡ ಜಿವಿ ಬಾಬುರೆಡ್ಡಿ ಅವರಿಗೆ ತಾಲೂಕು ಕಾಂಗ್ರೆಸ್ ಹಾಗೂ ಜಿವಿ ಬಾಬುರೆಡ್ಡಿ ಅಭಿಮಾನಿಗಳಿಂದ ಅನ್ನದಾನ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ಪಟ್ಟಣದ ಡಿವಿಜಿ ರಸ್ತೆಯ ಪುರಸಭೆ ಮುಂದೆ ಆಯೋಜಿಸಲಾಗಿತ್ತು. ಬಾಗೇಪಲ್ಲಿ ಪುರಸಭೆಯ ಮುಂದೆ ಜಿವಿ ಬಾಬುರೆಡ್ಡಿ ನುಡಿನಮನ ಕಾರ್ಯಕ್ರಮದಲ್ಲಿ ಅಗಲಿದ ನಾಯಕ ಜಿವಿ ಬಾಬುರೆಡ್ಡಿ ಅವರ ಭಾವಚಿತ್ರಕ್ಕೆ ಗೌರಿಬಿದನೂರು ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ, ರಾಪ್ತಾಡು ಕ್ಷೇತ್ರದ ಮಾಜಿ ಶಾಸಕ ತೋಬುದುರ್ತಿ ಕೆ ಪ್ರಕಾಶ್ ರೆಡ್ಡಿ, ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಸೇರಿದಂತೆ ಇತರೆ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ ಗೌರಿಬಿದನೂರು ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ಅನೇಕ ರಂಗಗಳಲ್ಲಿ ಉತ್ತಮ ಸೇವೆ ಮಾಡಿರುವ ಬಾಬುರೆಡ್ಡಿ ಅವರು ಅಪರೂಪದ ರಾಜಕಾರಣಿ. ಬಹುಶಃ ಎಲ್ಲರ ಜೊತೆ ಬೆರೆಯುವ ಹಾಗೂ ಸಮಾಜಮುಖಿ ಕೆಲಸಗಳನ್ನ ಮಾಡಿ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ. ವಿಶೇಷವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅವಿಭಜಿತ ಕೋಲಾರ ಜಿಲ್ಲೆ ಹೋರಾಟದ ಕ್ಷೇತ್ರವಾಗಿದೆ. ಜಿವಿ ಶ್ರೀರಾಮರೆಡ್ಡಿ, ಅಪ್ಪಿಸ್ವಾಮಿ ರೆಡ್ಡಿ ಹಾಗೂ ಜಿವಿ ಬಾಬುರೆಡ್ಡಿ ಹೋರಾಟಗಳ ಮೂಲಕವೇ ಬೆಳಕಿಗೆ ಬಂದಿರುವುದು ವಿಶೇಷ ಎಂದರು. ಯೋಜನೆಯಲ್ಲೂ ಸೇರಿದೆ. ಮತ್ತು ನಮಗೆ ಇಂಟರ್ಸ್ಟೇಟ್ ರಿವರ್ ವಾಟರ್ ಅಗ್ರಿಮೆಂಟ್ ಗೋದಾವರಿ ನದಿ ಪಾತ್ರದಿಂದ
18 TMC ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ ಇಂಟರ್ ಸ್ಟೇಟ್ ವಾಟರ್ ಅಗ್ರಿಮೆಂಟ್ ಇದೆ. ಆದರೆ ಈಗ ಕೃಷ್ಣಾ ನದಿಗೆ ಗೋದಾವರಿ ಲಿಂಕ್ ಮಾಡಿದ್ದಾರೆ. ಸೊ ಗೋದಾವರಿ ಲಿಂಕ್ ಮಾಡಿರೋದ್ರಿಂದ ಕೃಷ್ಣಾ ಬ್ಯಾಕ್ ವಾಟ್ರಿಂದ ಇಂಟರ್ ಸ್ಟೇಟ್ ಅಗ್ರಿಮೆಂಟಲ್ಲಿ ಏನು ಬೋತ್ ಸ್ಟೇಟ್ಸ್ ಅಗ್ರಿ ಮಾಡಿಕೊಂಡಿದ್ದಾರೆ ಆ ನೀರು ತರೋದಕ್ಕೆ ಅವಕಾಶ ಇದೆ. ಸಬ್ಜೆಕ್ಟು ಎರಡೂ ಸ್ಟೇಟ್ಗಳು ಒಪ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದಕ್ಕೆ ಮೀಡಿಯೇಟ್ ಮಾಡಿ ಈಗ ನಮ್ಮ ಭಾಗಕ್ಕೆ ಈಗಾಗಲೇ ಭಾಳ ಜನ ಈಗ ಆ ಕಡೆ ಕೋಲಾರ ಕಡೆ MP ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಹಿರಿಯ ಮುಖಂಡ RL ಜಾಲಪ್ಪ, ವಿ ಕೃಷ್ಣರಾವ್, BN ವೆಂಕಟಸ್ವಾಮಿಯವರ ಹಾಗೂ ನನ್ನ ಅವರ ಒಡನಾಡಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ರ. ಪಟ್ಟಣದ ಶಿರಡಿ ಸಾಯಿ ಸೇವಾನಾಥ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದರು ಎಂದ್ರ. ಎತ್ತಿನಹೊಳೆ ನೀರು ಗೋದಾವರಿಯಿಂದ 18 TMC ಕರ್ನಾಟಕಕ್ಕೆ ನೀಡಬೇಕು ಎಂದು ಅಗ್ರಿಮೆಂಟ್ ಇದೆ. ಆದರೆ ಈಗ ಕೃಷ್ಣಾ ನದಿಗೆ ಗೋದಾವರಿ ನದಿ ಸೇರಿಸಲಾಗಿದೆ. ಎರಡೂ ರಾಜ್ಯಗಳ ಒಪ್ಪಂದ ಹಾಗೂ ಕೇಂದ್ರ ಸರ್ಕಾರದ ಅನುಮತಿ ಮೇರೆಗೆ ಈ ಭಾಗಕ್ಕೆ ನೀರು ತರಲು ಪ್ರಯತ್ನ ಮಾಡುತ್ತಿದ್ದಾರೆ. ಯಾವುದೇ ಪಕ್ಷದ ನಾಯಕರಾಗಿರಬಹುದಾ, ಎಲ್ಲರೂ ಸೇರಿ ಪ್ರಯತ್ನ ಪಡುತ್ತಿದ್ದಾರೆ. ರಾಜ್ಯಗಳ ಒಪ್ಪಂದದಂತೆ 15 TMCಯಲ್ಲಿ ಅಥವಾ 5 TMC ಹೆಚ್ಚಿಗೆ ಗೌರಿಬಿದನೂರು, ಬಾಗೇಪಲ್ಲಿ ಈ ಭಾಗಗಳಿಗೆ ನೀರು ಬಂದರೆ ರೈತರಿಗೆ ಅನುಕೂಲವಾಗುತ್ತದೆ. ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಹಾಗೂ ಪಕ್ಷಾತೀತವಾಗಿ ಎಲ್ಲರ ಪ್ರಯತ್ನ ಮಾಡಿದ್ರೆ ನೀರನ್ನ ತರಬಹುದು ಎಂದರ. ಇನ್ನು ರಾಪ್ತಾಡು ಕ್ಷೇತ್ರದ ಮಾಜಿ ಶಾಸಕ ತೋಪುದುರ್ತಿ ಕೆ ಪ್ರಕಾಶ್ ರೆಡ್ಡಿ ಮಾತನಾಡಿ, ಈ ಭಾಗದ ಜನರಿಗೋಸ್ಕರ ಕೆಲಸವನ್ನ ಮಾಡಿದ ವ್ಯಕ್ತಿ, ರಾಜಕೀಯವಾಗಿ ಹಾಗೂ ಪ್ರತಿಯೊಬ್ಬರನ್ನ ಸಹ ಗೌರವದಿಂದ ನೋಡ್ತಿದ್ರ. GV ಬಾಬು ರೆಡ್ಡಿ ಅವರು ಬಾಗೇಪಲ್ಲಿ ಪಟ್ಟಣದಿಂದ ಸ್ನೇಹ ಸಂಬಂಧ ಬೆಳೆಸಿದ್ದಾರೆ. ನಾನು ಎಲ್ಲರ ಜೊತೆ ಸ್ನೇಹ ಸಂಬಂಧದಿಂದ ಇರುತ್ತೇನೆ ಎಂದ್ರ. ಎತ್ತಿನಹೊಳೆ ನೀರು ಬರಲು ಒಬ್ಬ ವ್ಯಕ್ತಿಯ ಕೈಯಲ್ಲಿಲ್ಲ, ಒಟ್ಟಾರೆ ಸರ್ಕಾರದ ಹಾಗೂ ಅನೇಕ ವ್ಯಕ್ತಿಗಳು ಕೆಲಸ ಮಾಡಲಾಗುತ್ತಿದೆ. ಬಾಗೇಪಲ್ಲಿ ಶಾಸಕ 3 ಬಾರಿ ಗೆದ್ದು ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಕೃಷ್ಣಾ ನದಿ ನೀರು ಹರಿಸಲು ಪ್ರಯತ್ನ ಮಾಡಲಾಗಿದೆ ಎಂದ್ರ. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ. ಐತಿಹಾಸಿಕ ಕಾರ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿ ಚಿಕ್ಕಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆಯಿತು. ಕಾರ್ಯ ಶ್ರೀ ಸಿದ್ದೇಶ್ವರನ ಸನ್ನಿಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸುವ ಮೂಲಕ ಮಹಿಳೆಯರು ಜಾತ್ರೆಗೆ ಕಳೆ ತಂದರು. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಹೋಬಳಿಯ ಕಾರ್ಯ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಬೆಟ್ಟದಲ್ಲಿ ಚಿಕ್ಕಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಗ್ರಾಮಸ್ಥರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಶ್ರೀ ಸಿದ್ದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಲಾಯಿತು. ಇದಕ್ಕೂ ಮುನ್ನ ಕಾರ್ಯ ಸಿದ್ದೇಶ್ವರ ಸ್ವಾಮಿಗೆ ದೇವಾಲಯದಲ್ಲಿ ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿ ಹೂವಿನಿಂದ ಅಲಂಕಾರ ಮಾಡಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಮಹಾ ಮಂಗಳಾರತಿ ಮಾಡಿ ದೇವರ ದರ್ಶನಕ್ಕೆ ಭಕ್ತರಿಗೆ ಅನುವು ಮಾಡಿಕೊಡಲಾಯಿತು. ಚಿಕ್ಕಜಾತ್ರಾ ಅಂಗವಾಗಿ ಹೂವಿನ ಪಲ್ಲಕ್ಕಿ ಉತ್ಸವ, ಹುಲಿ ವಾಹನೋತ್ಸವ ವಿಜೃಂಭಣೆಯಿಂದ ಜರುಗಿತು. ಚಿಕ್ಕಜಾತ್ರಾ ಮಹೋತ್ಸವದಲ್ಲಿ ಕಾರ್ಯ ಸಿದ್ದೇಶ್ವರನಿಗೆ ಹರಕೆ ಹೊತ್ತ ಭಕ್ತರು ಪಂಜಿನ ಸೇವೆ, ಧೂಪ ದೀಪದ ಸೇವೆ, ಬಾಯಿ ಬೀಗ ಸೇವೆಯನ್ನು ನೆರವೇರಿಸಿದರು. ಜಾತ್ರೆ ಮಹೋತ್ಸವ ನಮ್ಮ ಕಾರ್ಯ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದ್ರೆ ದೊಡ್ಡ ಜಾತ್ರೆ ಭಾರಿ ಯಶಸ್ವಿಯಾಗಿ ಜನಸಾಗರದಿಂದ ಯಶಸ್ವಿಯಾಗಿ ನಡೆಯಿತು. ಮತ್ತು ಇವತ್ತು ದೊಡ್ಡ ಜಾತ್ರೆದ 8 ದಿನಕ್ಕೆ ಚಿಕ್ಕ ಜಾತ್ರೆಯೂ ಸಹ, ಅಂದರೆ ಚಿಕ್ಕ ಜಾತ್ರೆ ದೊಡ್ಡ ಜಾತ್ರೆಯಲ್ಲಿ ಜನಗಳು ನಮ್ಮ ಕಾರ್ಯ ಗ್ರಾಮದ ಜನಗಳು ಬರದೆ ಅಂದರೆ ಹೆಂಗಸುಗಳ ಜಾತ್ರೆ ಅಂತ ಇಂದ ಹೇಳ್ತಿದ್ರು. ಅಕ್ಕಪಕ್ಕದ ಹಳ್ಳಿಯವರು ಸಹ ಹೆಂಗಸು ಮಕ್ಕಳು ಜಾಸ್ತಿ ಜನ ಬಂದು ಮತ್ತು ದನ ಕರುಗಳಿಗಾಗಲಿ ಬೆಂಜಿನ ಸೇವೆ ಮಾಡ್ತಾ ಚಿಕ್ಕ ಜಾತ್ರೆಯೂ ಸಹ ಭಾರಿ ವಿಜೃಂಭಣೆ ನಡೆದಿದೆ. ಮುಂದಿನ ವರ್ಷಕ್ಕೂ ಸಹ ಇನ್ನೂ ಚೆನ್ನಾಗಿ ನಡಿಬೇಕು ಅಂತ ನಮ್ಮ ಕಾರ್ಯ ಗ್ರಾಮಸ್ಥರು ಮುಖಂಡರುಗಳೆಲ್ಲ ಕೇಳಿ, ಆಮೇಲೆ ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ಎಲ್ಲ ಒಟ್ಟಾರೆ ಎಲ್ಲ ಸೇರಿ ನಮ್ಮ ಕಾರ್ಯ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಎಲ್ಲ ಈ ಜಾತ್ರೆಯ ಇದೀಗ ನಾವು ಭಾಳ ವಿಜೃಂಭಣೆ ಮಾಡಿದ್ದೀವಿ. ಎಲ್ರಿಗೂ ನಾವು ದೀಪಾವಳಿ ಶುಭಾಶಯಗಳು ಕೋರ್ತಾ ನಮ್ಮ ಮಾತನಾಡ್ತಾ. ಈ ಭಾಗದ ಸುತ್ತಮುತ್ತಲಿನ ರೈತರು ತಮ್ಮ ಜಾನುವಾರುಗಳನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪೂಜೆಯನ್ನು ಸಲ್ಲಿಸಿದರು. ಇದರಿಂದ ಜಾನುವಾರುಗಳಿಗೆ ಯಾವುದೇ ರೋಗಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ.
ದೊಡ್ಡ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸೇರಿದರು. ಅದರಂತೆ ಚಿಕ್ಕ ಜಾತ್ರಾ ಮಹೋತ್ಸವಕ್ಕೆ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ಮಹಿಳೆಯರ ಜಾತ್ರೆ ಎಂದೇ ಪ್ರಖ್ಯಾತಿ ಪಡೆದಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕವಲಂದೆ ಪೊಲೀಸ್ ಠಾಣೆಯ ಪಿಎಸ್ಐ ಬಿ ಬಸವರಾಜು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ದಲಿತ ಮುಖ್ಯಮಂತ್ರಿಯಾಗಿ ಹಿರಿಯ ಮುಖಂಡ KH ಮುನಿಯಪ್ಪ ಅವರನ್ನ ಮಾಡುವಂತೆ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಈವರೆಗೂ ದಲಿತ ಮುಖ್ಯಮಂತ್ರಿಯನ್ನ ಯಾರೂ ಮಾಡಿಲ್ಲ. ಸೋಲಿಲ್ಲದ ಸರದಾರ ಎಂದೇ ಖ್ಯಾತಿ ಪಡೆದಿರುವ ಕೋಲಾರ ಜಿಲ್ಲೆಯ KH ಮುನಿಯಪ್ಪ ಅವರನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾಗಲಿ ತಪ್ಪೇನು ಎಂದು ಹೇಳಿದ್ದಾರೆ. KH ಮುನಿಯಪ್ಪ ಅವರ ಮೇಲೆ ಈವರೆಗೂ ಯಾವುದೇ ಕಪ್ಪು ಮಚ್ಚೆ ಇಲ್ಲ. ರಾಜ್ಯದ ಬದಲಾವಣೆಗೆ ದಲಿತ ಸಿಎಂ ಅವಶ್ಯಕತೆ ಇದೆ. ದಲಿತ ನಾಯಕರಲ್ಲಿ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಜಿ ಪರಮೇಶ್ವರ್ ಇದ್ದಾರೆ. ಆದರೆ ಹಿರಿಯ ನಾಯಕರಲ್ಲಿ KH ಮುನಿಯಪ್ಪ ಇದ್ದಾರೆ. ನವೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕೇಳ್ತಿದೆ. ಇದು ನಿಜ ಆದಲ್ಲಿ ಈ ಬಾರಿ ಅವರಿಗೆ ಅವಕಾಶವನ್ನ ನೀಡಿ ಎಂದು ಒತ್ತಾಯಿಸಿದ್ದಾರೆ.
ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದ ಕಾಮಣ್ಣ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ 1441 ಜಮೀನಿನಲ್ಲಿ ಗಾಂಜಾ ಬೆಳೆಸಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಮತ್ತು ಅಬಕಾರಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡ ಘಟನೆ ಇಂದು ನಡೆದಿದೆ. ಮತ್ತೊಂದು ಪ್ರಕರಣ ಮಧುಗಿರಿ ತಾಲೂಕಿನ ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಸುಮಾರು 400 ಗ್ರಾಂ ಎಲೆ, ಕಾಂಡ, ರೆಂಬೆ ಮತ್ತು ತೆನೆ ಮಿಶ್ರಿತ 6 ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊರಟಗೆರೆ ವಲಯ ಹಾಗೂ ಮಧುಗಿರಿ ಉಪವಿಭಾಗದ ಸಿಬ್ಬಂದಿ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದ ಕಾಮಣ್ಣ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ 1441 ಜಮೀನಿನಲ್ಲಿ ಗಾಂಜಾ ಗಿಡಗಳು ಬೆಳೆದಿರುವ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಮೊಕದ್ದಮೆ ದಾಖಲಿಸಿಕೊಂಡಿದ್ದಾರೆ. ಕಾರ್ಯಾಚರಣೆ ತುಮಕೂರು ಅಬಕಾರಿ ಆಯುಕ್ತರ ಮಾರ್ಗದರ್ಶನದಲ್ಲಿ ನಡೆದಿದೆ. ಕರೆಂಟ್ ಬಿಲ್ ಕಟ್ಟದ ವಿಚಾರಕ್ಕೆ ಚೆಸ್ಕಾಂ ಸಿಬ್ಬಂದಿಯಿಂದ ವೃದ್ಧೆಯ ಮೇಲೆ ದೌರ್ಜನ್ಯ ಎಸಗಿದ ಘಟನೆ ಇಂದು ನಡೆದಿದೆ. ನಂಜನಗೂಡು ತಾಲೂಕಿನ ಚಿಕ್ಕಹೊಮ್ಮ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಅರ್ಹರಿಗೆ ಸಿಗದ ಸರ್ಕಾರದ ಗೃಹಜ್ಯೋತಿ ಯೋಜನೆ ಸಿಎಂ ಸಿದ್ದರಾಮಯ್ಯ ಸ್ವಕ್ಷೇತ್ರ ವರುಣಾದಲ್ಲಿ ಚೆಸ್ಕಾಂ ಅಧಿಕಾರಿಗಳು ಕರೆಂಟ್ ಬಿಲ್ ಕಟ್ಟಿಲ್ಲವೆಂದು ವೃದ್ಧೆಯನ್ನು ತಳ್ಳಾಡಿರುವ ಘಟನೆ ನಡೆದಿದೆ. 80 ವರ್ಷದ ವೃದ್ಧೆ ಮಹದೇವಮ್ಮ ಮೇಲೆ ಚೆಸ್ಕಾಂ ಸಿಬ್ಬಂದಿಗಳು ದೌರ್ಜನ್ಯ ನಡೆಸಿರುವ ಘಟನೆ ತಾಲೂಕಿನ ಚಿಕ್ಕಹೊಮ್ಮ ಗ್ರಾಮದಲ್ಲಿ ನಡೆದಿದೆ. ಭಾಗ್ಯಜ್ಯೋತಿ ಯೋಜನೆ ಅಡಿ ವೃದ್ಧೆ ಮಹದೇವಮ್ಮ ವಿದ್ಯುತ್ ಸಂಪರ್ಕ ಪಡೆದಿದ್ದರು. ಭಾಗ್ಯಜ್ಯೋತಿ ಫಲಾನುಭವಿಗಳಿಗೆ 55 ಯೂನಿಟ್ ಉಚಿತವಾಗಿ ವಿದ್ಯುತ್ ನೀಡಲಾಗುತ್ತಿದೆ. ಆದರೂ ವೃದ್ಧೆ ಮನೆಗೆ ಕರೆಂಟ್ ಬಿಲ್ ಬಂದಿದೆ. ಬಿಲ್ ಕಟ್ಟುವಂತೆ ಚೆಸ್ಕಾಂ ಸಿಬ್ಬಂದಿ ಮಹದೇವಮ್ಮ ಮನೆಗೆ ಬಂದಿದ್ದಾರೆ. ಬಿಲ್ ಕಟ್ಟದ ಹಿನ್ನೆಲೆ ಫ್ಯೂಸ್ ಮತ್ತು ಮೀಟರ್ ಬೋರ್ಡ್ ತೆಗೆಯಲು ಯತ್ನಿಸಿದ್ದಾರೆ. ಈ ವೇಳೆ ವೃದ್ಧೆ ಮಹದೇವಮ್ಮ ಚೆಸ್ಕಾಂ ಸಿಬ್ಬಂದಿಯನ್ನು ಮೀಟರ್ ತೆಗೆಯದಂತೆ ಗೋಗರೆದಿದ್ದಾರೆ. ಸಿಬ್ಬಂದಿ ಬಿಲ್ ಕಟ್ಟುವಂತೆ ವೃದ್ಧೆಯ ಮೇಲೆ ದರ್ಪ ಮೆರೆದಿದ್ದಾರೆ. ಕೆಳಗೆ ಬಿದ್ದ ವೃದ್ಧೆ ಮಹದೇವಮ್ಮಗೆ ಗಂಭೀರವಾಗಿ ಗಾಯಗಳಾಗಿವೆ. ತಕ್ಷಣ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಮನೆಗೆ ತೆರಳಿದ್ದಾರೆಂದು ತಿಳಿದು ಬಂದಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಕೇಂದ್ರಗಳಲ್ಲಿ ವಿವಿಧ ಸ್ಪರ್ಧೆಗಳು. ಜಿಲ್ಲಾ ಮಟ್ಟದ ಯುವ ಜನತೆಗೆ ರೀಲ್ಸ್ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲು ಸಿದ್ಧತೆ. ನವೆಂಬರ್ 15ರಂದು ಏಕತಾ ಪಾದಯಾತ್ರೆ. ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾಗಿಸುತ್ತಿದ್ದ 56 ಲಕ್ಷ ಮೌಲ್ಯದ ಗಾಂಜಾ ಜಪ್ತಿ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು. 109 ಕೆಜಿ ಗಾಂಜಾ ಜಪ್ತಿ, 57 ಆರೋಪಿಗಳು ಬಂಧನ. ವಶಪಡಿಸಿಕೊಂಡ ಗಾಂಜಾ ನಾಶಕ್ಕೆ ಸಿದ್ಧತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ಹಾಗೂ ದಲಿತ ವಿರೋಧಿಯಾಗಿದೆ. ರಾಜ್ಯದ ಜನರ ಸಮಸ್ಯೆ ನೋಡದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಡುತ್ತಿದ್ದಾರೆ. ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ. ಬಾಗೇಪಲ್ಲಿ ಕ್ಷೇತ್ರಕ್ಕೆ 2 ವರ್ಷಗಳಲ್ಲಿ 5,000 ಮನೆ ನೀಡುವ ಭರವಸೆ ನೀಡಿದ ವಸತಿ ಸಚಿವ ಜಮೀರ್ ಅಹ್ಮದ್. ಬಡವರ ಮನೆ ನಿರ್ಮಾಣ ವೆಚ್ಚ 4 ಲಕ್ಷಕ್ಕೆ ಏರಿಸಲು ತೀರ್ಮಾನ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯ ಮಹಾಪೂರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.